12 ಗಂಟೆಗೆ ನಮ್ಮ ಪೊಲೀಸ್ ಗ್ರೌಂಡ್ ಹೆಲಿಪ್ಯಾಡ್ನಲ್ಲಿ ಲ್ಯಾಂಡ್ ಆಗ್ತಾ ಇದ್ದಾರೆ. ಏರ್ಪೋರ್ಟ್ ಹೆಲಿಪ್ಯಾಡಿಂದ ತೆಲಂಗಾಣದಲ್ಲಿ ಬರ್ತಾ ಇದೆ. ಡಿ ಆರ್ ಗ್ರೌಂಡಲ್ಲಿ ಹೆಲಿಪ್ಯಾಡಿಂದ ಅಲ್ಲಿಂದ ಒಂದು ರ್ಯಾಲಿಯನ್ನು ಮಾಡಿಕೊಂಡು ಎನ್ ವಿ ಮೈದಾನಕ್ಕೆ ಅವ್ರು ಬರ್ತಾ ಇದ್ದಾರೆ. ಅಂದರೆ ರೋಡ್ ಶೋ ಥರ ಒಂದು ಸಣ್ಣ ರೋಡ್ ಶೋ ಅಲ್ಲಿ ನಮ್ಗೆ, ಯಾಕಂದರೆ ಭಾಳ ಇದನ್ನು ಡಿಸ್ಟೆನ್ಸು ಕೂಡ ಕಡಿಮೆ ಇದೆ ಅಲ್ಲಿ. ಹೆಲಿಪ್ಯಾಡಿಂದ ಎನ್ ವಿ ಮೈದಾನಕ್ಕೆ ಇರುವಂಥ ರೋಡಿನ ಎರಡೂ ಬದಿಯಲ್ಲಿ ಇವತ್ತು ಜನರು ಕೂಡ ಅವರಿಗೆ ಸ್ವಾಗತವನ್ನು ಮಾಡೋಕ್ಕೆ ಅಲ್ಲಿ ನಿಲ್ತಾ ಇದ್ದಾರೆ. ಅದರ ನಂತರ ಎನ್ ವಿ ಮೈದಾನದಲ್ಲಿ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಜನರು ಅಲ್ಲಿ ನಾವು ನಿರೀಕ್ಷೆಯನ್ನು ಮಾಡಿದ್ದೇವೆ. ನಾವು ಆ ಕಾರ್ಯಕ್ರಮಕ್ಕೆ ವ್ಯವಸ್ಥೆಯನ್ನು ಕೂಡ ಅಲ್ಲಿ ನಾವು ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಜನರನ್ನು ನಿರೀಕ್ಷೆ ಮಾಡಿ ಅಲ್ಲಿ ಎಲ್ಲ ವ್ಯವಸ್ಥೆಯನ್ನು ಕೂಡ ನಾವು ಈಗಾಗಲೇ ಮಾಡಿರುವಂಥದ್ದು. ಮತ್ತು ಕಲಬುರಗಿ ದಕ್ಷಿಣದಿಂದ ಸುಮಾರು 25,000 ಜನರು ಬರುವಂಥ ಒಂದು ನಿರೀಕ್ಷೆಯನ್ನು ನಾವು ಮಾಡ್ತಾ ಇರುವಂಥದ್ದು. ಈ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ರೋಡ್ ಶೋ ಡಿ ಆರ್ ಹೆಲಿಪ್ಯಾಡಿಂದ ಅವರು ಪೊಲೀಸ್ ಕ್ವಾರ್ಟರ್ಸಿಂದ ನಮ್ಮ ಪಂಡಿತ್ ರಂಗಮಂದಿರವರೆಗೂ ಬರ್ತಾರೆ. ಅಲ್ಲಿಂದ ಪಂಡಿತ್ ರಂಗಮಂದಿರದಿಂದ ಎನ್ ವಿ ಮೈದಾನಕ್ಕೆ ಹೋಗುವಂಥ ರಸ್ತೆ, ಆ ಒಂದು ಎರಡೂ ಬದಿಯಲ್ಲಿ ಇವತ್ತು ಜನರು ಅವರಿಗೆ ಸ್ವಾಗತವನ್ನು ಮಾಡುವಂಥದ್ದು ಆಗುತ್ತೆ. ಎಲ್ಲ ಸಿದ್ಧತೆಗಳನ್ನು ನಾವು ಈಗಾಗಲೇ ಮಾಡಿದ್ದೇವೆ. ನಾನು ಜನರಲ್ಲಿ ಇಷ್ಟೇ ನನ್ನ ವಿನಂತಿ, ಮಾನ್ಯ ಮೋದಿಜಿಯವರ ಕಾರ್ಯಕ್ರಮ ಸಿಗೋದು ಬಹಳ ವಿರಳ. ಹೀಗಾಗಿ ಅಂಥದ್ರಲ್ಲಿ ನಮ್ಮ ಕಲಬುರಗಿಗೆ ಅವರು ಚುನಾವಣೆ ಪ್ರಚಾರವನ್ನೇ ನಮ್ಮ ಕಲಬುರಗಿಯಿಂದ ಪ್ರಾರಂಭ ಮಾಡ್ತಾ ಇರುವಂಥದ್ದು ಇದು ಭಾಳ ವಿಶೇಷ ಇದೆ. ಹೀಗಾಗಿ ಎಲ್ಲ ಜನರು ಈ ಕಾರ್ಯಕ್ರಮವನ್ನು ತಪ್ಪದೇ ಬಂದು ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಬೇಕು, ಮಾನ್ಯ ಮೋದಿಜಿಯವರನ್ನು ಆಶೀರ್ವದಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ. ಯಾಕಂದರೆ ಅದು ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲಾಗಿರುವಂಥ ಕಲಬುರಗಿಯಿಂದ ಅವರು ಚುನಾವಣೆಯ ಪ್ರಚಾರವನ್ನು ಪ್ರಾರಂಭ ಮಾಡ್ತಾ ಇರುವಂಥದ್ದು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ನಾನು ನಮ್ಮ ಕಲಬುರಗಿಯ ನಗರದ ಎಲ್ಲ ಜನತೆಯಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೇನೆ, ಮಾನ್ಯ ನರೇಂದ್ರ ಮೋದಿಜಿಯವರ ಈ ಒಂದು 3ನೇ ಅವಧಿಯ ಪ್ರಧಾನಮಂತ್ರಿಯನ್ನು ಆಗಲಿಕ್ಕೆ ಅವರೆಲ್ಲರೂ ಕೂಡ ಆಶೀರ್ವಾದವನ್ನು ಮಾಡಲಿಕ್ಕೆ ನಮ್ಮ ನಗರದ ಎಲ್ಲ ಜನತೆ, ಜಿಲ್ಲೆಯ ಜನತೆ ಎಲ್ಲರೂ ಕೂಡ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾನ್ಯ ಮೋದಿಜಿಯವರನ್ನು ಆಶೀರ್ವಾದಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಾವು ಈ ಕಾರ್ಯಕ್ರಮವನ್ನು ಎನ್ ವಿ ಮೈದಾನದಲ್ಲಿ ಮಾಡ್ತಾ ಇರುವಂಥದ್ದು. ನಾಳೆ 16ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಮಾನ್ಯ ನರೇಂದ್ರ ಮೋದಿಜಿಯವರು ನಮ್ಮ ನಗರಕ್ಕೆ ಆಗಮಿಸ್ತಾ ಇದ್ದಾರೆ. ಮತ್ತೊಮ್ಮೆ ನಾನು ಎಲ್ಲ ಜನತೆಯಲ್ಲಿ ಇವತ್ತು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ದೇಶಕ್ಕಾಗಿ ಮಾನ್ಯ ಮೋದಿಜಿಯವರು ಹಾಕಿರುವಂಥ ಶ್ರಮ ಎಲ್ಲರಿಗೂ ಕೂಡ ಗೊತ್ತಿದೆ. 10 ವರ್ಷದಲ್ಲಿ ಇವತ್ತು ದೇಶದ ಘನತೆ ಗೌರವವನ್ನು ಇಡೀ ವಿಶ್ವಾದ್ಯಂತ ಹೆಚ್ಚಿರುವಂಥ ಕೆಲಸ. 10 ವರ್ಷದಲ್ಲಿ ಒಂದೇ ಒಂದು ಭ್ರಷ್ಟಾಚಾರ ರಹಿತವಾದಂಥ ಸರ್ಕಾರವನ್ನು ಇವತ್ತಿನ ದಿವಸ ಮಾನ್ಯ ನರೇಂದ್ರ ಮೋದಿಜಿಯವರು ಕೊಟ್ಟಿರುವಂಥದ್ದು. ಈ ರೀತಿ ಅನೇಕ ಕೆಲಸಗಳನ್ನು ಇವತ್ತು ಮಾನ್ಯ ಮೋದಿಜಿಯವರು ಮಾಡಿರುವಂಥದ್ದು. ಅವರ ಮಾಡಿರುವಂಥ ಕೆಲಸ ಮನೆ ಮನೆಗೂ ಕೂಡ ಹೋಗಿ ಮುಟ್ಟಿದೆ. ಅದರ ಅಂಗವಾಗಿ ಇವತ್ತು ನಿಜವಾಗಿಯೂ ನಾವು ಮೋದಿಜಿಯವರು ಬರ್ತಾ ಇರುವಂಥದ್ದು ನಮ್ಮ ಒಂದು ಸುದೈವ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು.